ನಿನ್ನೆ ರಾತ್ರೋರಾತ್ರಿ ಭಾರಿ ಕುಸಿತ ಕಂಡ ಚಿನ್ನ ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ಮತ್ತೊಮ್ಮೆ ಇಳಿಕೆ ಆಗ್ತಾ ಇದೆ ಬಂಗಾರ ಬೆಳ್ಳಿ ಬೆಲೆ. ಈಗ ಖರೀದಿ ಮಾಡಬೇಕಾ ಬೇಡವಾ ವೀಕ್ಷಕರೇ? ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಬಂಗಾರ ಖರೀದಿ ಮಾಡೋರು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ವೀಕ್ಷಕರೇ. ಹಾಗಾದ್ರೆ ಇವತ್ತು ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಎಷ್ಟು ಇಳಿಕೆ ಆಗಿದೆ? ಇನ್ನು ಕೇಂದ್ರ ಮೋದಿ ಸರ್ಕಾರದ ನಿಯಮದ ಪ್ರಕಾರ ಬಂಗಾರ ಖರೀದಿ ಮಾಡೋರು ಈ ತಪ್ಪು ಮಾಡಿದರೆ ನಿಮಗೆ ದಂಡ ಕೂಡ ಬೀಳಬಹುದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಬಂಗಾರ ಖರೀದಿ ಮಾಡುವಾಗ ಜನ ಹೇಗೆ ಮೋಸ ಹೋಗ್ತಾರೆ, ಈ ಒಂದು ಸೀಕ್ರೆಟ್ ಟ್ರಿಕ್ ಇಂದಾಗಿ ನೀವು ಸಾವಿರಾರು ರೂಪಾಯಿ ಹಣ ಬಂಗಾರ ಖರೀದಿ ಮಾಡುವಾಗ ಉಳಿಸಬಹುದು ವೀಕ್ಷಕರೇ. ಇವತ್ತಿನ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ. ಬಂಗಾರ ಬೆಳ್ಳಿ ಬೆಲೆ ಒಂದು ಕಡೆಗೆ ಭರ್ಜರಿ ಇಳಿಕೆ ಕೂಡ ಆಗ್ತಾ ಇದೆ ವೀಕ್ಷಕರೇ. ಇವತ್ತು ನಾವು ನಿಮಗೆ ಕೇವಲ ಬಂಗಾರ ಬೆಳ್ಳಿ ಬೆಲೆ ಮಾತ್ರ ಹೇಳಲ್ಲ, ಇವತ್ತು ನೀವು ಬಂಗಾರವನ್ನ ಹೇಗೆ ಖರೀದಿ ಮಾಡಬೇಕು ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಏನಾಗಬಹುದು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ, ಜೊತೆಗೆ ಬಂಗಾರ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು ಪ್ರತಿಯೊಂದನ್ನು ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಮತ್ತೆ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಅನಿಸ್ತಾ ಇದ್ರೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ನಿಮಗೆ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಈ ವಿಡಿಯೋಗೆ ಒಂದು ಸಪೋರ್ಟ್ ಮಾಡಿ ವೀಕ್ಷಕರೇ. ಎಷ್ಟು ಜನ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಷ್ಟು ಜನ ಬಂಗಾರದ ಬೆಲೆ ಕಡಿಮೆ ಆಗ್ಲಿ ಅಂತ ಆಸೆ ಪಡ್ತಿದ್ರ ಅಂತ ಅರ್ಥ. ಇನ್ನು ವೀಕ್ಷಕರೇ, ಇವತ್ತು ನಾವು ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ. ಆ ಪ್ರಶ್ನೆಗೆ ನಮಗೆ ದಯವಿಟ್ಟು ನೀವು ಉತ್ತರವನ್ನ ಕಮೆಂಟ್ ಬಾಕ್ಸ್ ಮೂಲಕ ಕೊಡಬಹುದು. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತಾಗಿರ್ಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ನೀವು ನಮಗೆ ಕೇಳೋದಾದ್ರೆ ನಮ್ಮ ಪ್ರಕಾರ 1 ಲಕ್ಷ ರೂಪಾಯಿವರೆಗೂ ಬಂದ್ರೆ ಬಂಗಾರ ಒಳ್ಳೇದು, ಬಡ ಜನರು ಕೂಡ ಖರೀದಿ ಮಾಡಬಹುದು ವೀಕ್ಷಕರೇ. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ. ಬಂಗಾರ ಬೆಳ್ಳಿ ಬೆಲೆ ಎರಡೂ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ. ಮೊದಲಿಗೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ನೀವು ನೋಡ್ತಿರ್ಬೋದು ವೀಕ್ಷಕರೇ, ಒಂದೇ ದಿನ ದಿಢೀರ್ ಅಂತ 10,000 ರೂಪಾಯಿ ಬೆಳ್ಳಿ ಬೆಲೆ ಮತ್ತೊಮ್ಮೆ ಭರ್ಜರಿ ಕುಸಿತ ಇಲ್ಲಿ ಕಂಡಿರುವಂತದ್ದು. ನೋಡಿ, ಈಗ ಮತ್ತೆ ಅಮೆರಿಕ ಇರಾನ್ ನಡುವಿನ ಯುದ್ಧದ ಪರಿಣಾಮ ಬಂಗಾರದ ಮಾರ್ಕೆಟ್ ಅಲ್ಲಿ ಭಾರಿ ಏರುಪೇರು ಆಗ್ತಾ ಇದೆ. ಒಂದು ಕಡೆಗೆ ಅಮೆರಿಕನ್ ಡಾಲರ್ ಮತ್ತೆ ಸ್ಟ್ರಾಂಗ್ ಆಗ್ತಾ ಇದೆ. ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆ ಪರಿಸ್ಥಿತಿ, ಕಚ್ಚಾ ತೈಲ ಬೆಲೆ ಏರಿಕೆ ಸೇರಿದಂತೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆಗೆ ಪ್ರಮುಖ ಕಾರಣವಾಗಬಹುದು ಅಂತ ತಜ್ಞರು ಲೆಕ್ಕಾಚಾರ ಇಲ್ಲಿ ಮಾಡಿರುವಂತದ್ದು. ಈಗ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಇದೇ ತರ ಇಳಿಕೆ ಆದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎರಡೂ ಕೂಡ ಭಾರಿ ಕುಸಿತ ಕಾಣಬಹುದು ಅಂತ ಹೇಳಲಾಗಿದೆ. ನೋಡಿ, ಬೆಳ್ಳಿ ಬೆಲೆ ಈಗ 2,45,000 ರೂಪಾಯಿ 43,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ನೋಡಿ, ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿ ನಿನ್ನೆ 2,53,000 2,55,000 ರೂಪಾಯಿ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ಈಗ ಮಲ್ಟಿ ಕಮೋಡಿಟಿ MCX ಅಲ್ಲಿ ಈಗ ಬರೋಬ್ಬರಿ 2,43,000 ರೂಪಾಯಿ ಬಂದಿದೆ. ಅಂದ್ರೆ ಇದರ ಅರ್ಥ ಒಂದೇ ದಿನ ಇಷ್ಟೊಂದು ಇಳಿಕೆ ಆಗಿದ್ದು ಭರ್ಜರಿ ಕುಸಿತ ಅಂತಾನೆ ಹೇಳ್ಬಹುದು. 1 ಕೆಜಿ ಬೆಳ್ಳಿ ಬೆಲೆ ಈಗ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಬೆಲೆ ಎಷ್ಟಿದೆ ಅಂತ ನೋಡೋಣ ಬನ್ನಿ. 10,000 ರೂಪಾಯಿ ಕುಸಿತವಾಗಿದೆ. ನಿನ್ನೆ 2,75,000 ರೂಪಾಯಿ ಇತ್ತು, ಆದ್ರೆ ಇವತ್ತು 2,65,000 ರೂಪಾಯಿ ಆಗಿದೆ. 10,000 ರೂಪಾಯಿ 1 ಕೆಜಿ ಮೇಲೆ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ. ಇದೇ ತರ ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ ವೀಕ್ಷಕರೇ. ಇಲ್ಲಿ ನೋಡಿ, ಮತ್ತೆ ನಾಳೆನೂ ಕೂಡ ಬೆಲೆ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಬಂಗಾರ ಖರೀದಿ ಮಾಡ್ತಾ ಇದ್ರೆ ಇವತ್ತು ನಾಳೆ ಸ್ವಲ್ಪ ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡಿ ಅಂತಾನು ಕೂಡ ಇಲ್ಲಿ ನಾವು ನಿಮಗೆ ಒಂದು ಸಲಹೆಯನ್ನ ಕೊಡಬಹುದು ವೀಕ್ಷಕರೇ. ಅದೇ ತರ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸೋದಾದ್ರೆ ಈಗ ನೋಡಿ, MCX ಚಾರ್ಟ್ ಅಂತ ಬರುತ್ತೆ, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂತ. ಆ ಒಂದು ಚಾರ್ಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಬಂಗಾರ ಕೂಡ 2 ದಿನದಲ್ಲಿ ಬರೋಬ್ಬರಿ 4,000 ರೂಪಾಯಿ ಅಷ್ಟು ಇಲ್ಲಿ ಇಳಿಕೆ ಕಂಡಿರುವಂತದ್ದು. ನೋಡಿ, 1,51,000 ರೂಪಾಯಿ ಈಗ ಬಂಗಾರದ MCX ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನೋಡಿ, ಈ ಒಂದು ಚಾರ್ಟ್ ನೋಡಿ, ನಾವು ನಾಳೆ ಬಂಗಾರದ ಬೆಲೆ ಏನಾಗಬಹುದು, ಇವತ್ತು ಸಂಜೆವರೆಗೂ ಬಂಗಾರದ ಬೆಲೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ಈ ಒಂದು ಚಾರ್ಟ್ ನೋಡಿ ನಾವು ಮುಂದಿನ ಭವಿಷ್ಯವನ್ನ ನೋಡಬಹುದು ಅಂತಾನೆ ಹೇಳ್ಬಹುದು. ತುಂಬಾ ಜನರಿಗೆ ಈ ಒಂದು ಚಾರ್ಟ್ ನೋಡೋಕೆ ಬರಲ್ಲ. ನೋಡಿ ವೀಕ್ಷಕರೇ, MCX ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂತ ಒಂದು ಗೋಲ್ಡ್ ಚಾರ್ಟ್ ಇರುತ್ತೆ. ಈ ಒಂದು ಗೋಲ್ಡ್ ನಲ್ಲಿ ಯಾರೆಲ್ಲ ಹೂಡಿಕೆ ಮಾಡ್ತಾರೆ, ಯಾರೆಲ್ಲ ಒಂದು ಮಾರಾಟ ಮಾಡ್ತಾರೆ, ಇದರೆಲ್ಲ ಟ್ರೇಡ್ ಆಗ್ತಾ ಇರುತ್ತೆ. ಯಾವಾಗ ಇದ್ರದ್ದು ಬೆಲೆ ಏರಿಕೆ ಆಗುತ್ತೆ ಮಾರ್ಕೆಟ್ ಅಲ್ಲಿ ಬಂಗಾರದ ಬೆಲೆ ಏರಿಕೆ ಆಗುತ್ತೆ, ಇದ್ರದ್ದು ಇಳಿಕೆ ಆದ್ರೆ ಮಾರ್ಕೆಟ್ ಅಲ್ಲೂ ಕೂಡ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಈಗ ನೋಡಿ, ಇಳಿಕೆ ಪರ್ವ ಶುರುವಾಗಿದೆ ಅಂತಾನೆ ಹೇಳ್ಬಹುದು. ಯುದ್ಧದ ಕಾರಣವಾಗಿರ್ಬೋದು ಅಥವಾ ಡಾಲರ್ ಸ್ಟ್ರಾಂಗ್ ಆಗ್ತಾ ಇರೋದಾಗಿರ್ಬೋದು, ಹೂಡಿಕೆದಾರರು ತಮ್ಮ ಲಾಭದ ಬುಕ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತಾವರೆಲ್ಲ 1,80,000 ರೂಪಾಯಿಗೆ ಖರೀದಿ ಮಾಡಿದವರು ಈಗ ಬಂಗಾರವನ್ನ ಮಾರಾಟ ಮಾಡ್ತಾ ಇರಬಹುದು. ಹೀಗಾಗಿ ಬಂಗಾರದ ಬೆಲೆ ಇಳಿಮುಖವಾಗಬಹುದು. ತಜ್ಞರ ಪ್ರಕಾರ ಮುಂದಿನ ಬರೋ ದಿನಗಳಲ್ಲಿ
ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ? ಈ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ನೋಡಿ ವೀಕ್ಷಕರೇ, ಮುಂದಿನ ಬರುವ ಒಂದು ತಿಂಗಳು ಅಂದ್ರೆ ಈ ಒಂದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಂಗಾರದ ಬೆಲೆ ಒಂದು ಸಮಯದಲ್ಲಿ ಏರಿಕೆಯಾಗಿ ಭಾರಿ ಇಳಿಕೆ ಆಗುತ್ತೆ ಅಂತ ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಯುದ್ಧ ಮುಗಿತಾ ಇದ್ದಂತೆ ಬೆಲೆ ಮತ್ತಷ್ಟು ಇಳಿಕೆ ಕೂಡ ಕಾಣುತ್ತೆ ಅಂತ ಹೇಳ್ಬಹುದು. ಜಾಗತಿಕ ಅನಿಶ್ಚಿತೆ ಯಾವಾಗ ಇರುತ್ತೆ ನೋಡಿ, ಅವಾಗ ಎಲ್ಲ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ ಅಂತಾನೆ ಹೇಳಲಾಗಿದೆ. ಯುದ್ಧಗಳು ಮುಗಿತಾ ಬಂದ್ರೆ ಎಲ್ಲ ಒಂದು ಅಂದ್ರೆ ರಷ್ಯಾ ಉಕ್ರೇನ್ ಯುದ್ಧ ಕೂಡ ನಿಲ್ಬೇಕು, ಅಮೆರಿಕ ಇರಾನಿನ ಒಂದು ಯುದ್ಧ ಕೂಡ ನಿಲ್ಬೇಕು, ಇಸ್ರೇಲ್ ಲೆಬನಾನ್ ಯುದ್ಧ ನಿಲ್ಬೇಕು. ಅವಾಗ ಎಲ್ಲಾ ಜಾಗತಿಕ ಅನಿಶ್ಚಿತೆ ಕ್ಲಿಯರ್ ಆದ್ರೆ, ಬಂಗಾರದ ಮೇಲೆ ಹೂಡಿಕೆ ಕಡಿಮೆ ಆದ್ರೆ ಬಂಗಾರದ ಬೆಲೆ ಮತ್ತೆ ಇಳಿಕೆ ಆಗೋದು ಗ್ಯಾರಂಟಿ ಅಂತ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಇನ್ನು ಒಂದು ತಿಂಗಳಲ್ಲಿ ಏನ್ ಬೇಕಾದ್ರೂ ಮಾರ್ಕೆಟ್ ಅಲ್ಲಿ ನಡೀಬಹುದು. ಒಂದು ವೇಳೆ ರಿವರ್ಸ್ ಅಂದ್ರೆ ಉಲ್ಟಾ ಆದ್ರೆ ಬಂಗಾರದ ಬೆಲೆ 1,80,000 2,00,000 ರೂಪಾಯಿ ಗಡಿಯತ್ತ ಬರಬಹುದು. ಅಂದ್ರೆ ಯುದ್ಧ ಮತ್ತಷ್ಟು ಭೀಕರವಾದ್ರೆ, ಕಚ್ಚಾ ತೈಲ ಬೆಲೆ ಏರಿಕೆ ಆಗೋದ್ರ ಬದಲಾಗಿ ಇಳಿಕೆ ಆದ್ರೆ, ಈ ತರ ಎಲ್ಲ ಅಮೆರಿಕನ್ ಡಾಲರ್ಸ್ ಮತ್ತೆ ವೀಕ್ ಆದ್ರೆ ಅವಾಗ ಬಂಗಾರದಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ಅವಾಗ ಬೆಲೆ ಏರಿಕೆ ಆಗುತ್ತೆ. ಮುಂದಿನ 2-3 ವರ್ಷ ನೋಡಿದ್ರೆ ಬಂಗಾರದ ಬೆಲೆ ಏರಿಕೆ ಆಗೋದು ನಿಶ್ಚಿತ. ನಾವು ಹಿಂದಿನ 20 ವರ್ಷದ ಚಾರ್ಟ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಬಂಗಾರ ನೋಡಿ 20 ವರ್ಷದ ಹಿಂದೆ 2010ನೇ ಇಸ್ವಿಯಲ್ಲಿ ಎಷ್ಟಿತ್ತು? 10 ಗ್ರಾಮ್ಗೆ 10,000, 12,000, 13,000 ರೂಪಾಯಿ ಇತ್ತು. ಆದ್ರೆ ಇವತ್ತು ನೋಡಿ ಲೆಕ್ಕ ಮಾಡಿ ವೀಕ್ಷಕರೇ, 1,50,000 ರೂಪಾಯಿ ತನಕ ಬಂದು ನಿಂತಿದೆ. ಅಂದ್ರೆ ಕಳೆದ 20-30 ವರ್ಷದಲ್ಲಿ ಬಂಗಾರದ ಬೆಲೆ ಲಾಭ ಕೊಟ್ಟಿದೆ ಹೊರತು ನಷ್ಟ ಅಂತೂ ಮಾಡಿಲ್ಲ. ಹೀಗಾಗಿ ಹೂಡಿಕೆ ಮಾಡೋರ್ಗೆ ಬಂಗಾರ ಯಾವತ್ತಿದ್ರೂ ಕೂಡ ಸುರಕ್ಷಿತ ಹೂಡಿಕೆ ಅಂತ ಹೇಳಲಾಗುತ್ತೆ. ಆದ್ರೆ ಜಾಣತನದಿಂದ ಖರೀದಿ ಮಾಡೋರ್ಗೆ ಮಾತ್ರ. ನೋಡಿ, ತುಂಬಾ ಜನ ಏನ್ ಮಾಡ್ತಾರೆ, ಏರುವಾಗ ಬಂಗಾರವನ್ನ ಖರೀದಿ ಮಾಡ್ತಾರೆ. ಇವತ್ತು 2,000 ರೂಪಾಯಿ ಏರಿಕೆ ಆಯ್ತಲ್ಲ, ಇವತ್ತು ಮತ್ತೆ ಖರೀದಿ ಮಾಡೋದು, ನಾಳೆ ಮತ್ತೆ ಏರಿಕೆ ಆಯ್ತಾ ಮತ್ತೆ ಖರೀದಿ ಮಾಡೋದು. ಈ ತರ ಮಾಡಿದರೆ ಅದು ಜಾಣತನ ಅಲ್ಲ ವೀಕ್ಷಕರೇ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ ಸ್ವಲ್ಪ ಸ್ವಲ್ಪ ಖರೀದಿ ಮಾಡಬೇಕು. ಇದು ಜಾಣತನದ ಖರೀದಿ ಅಂತ ಹೇಳ್ತಾರೆ. ಯಾವಾಗ ಮಾರಾಟ ಮಾಡಬೇಕು ಅಂದ್ರೆ, ಯಾವಾಗ ಬೆಲೆ ಏರಿಕೆ ಆಗುತ್ತೆ ಅವಾಗ ಬಂಗಾರ ಮಾರಾಟ ಮಾಡಬೇಕು. ಚಿನ್ನದ ಅಂಗಡಿಯವರು, ಆಭರಣ ಅಂಗಡಿಯವರು ಇದೇ ತರ ಮಾಡ್ತಾರೆ. ಯಾರು ಕೂಡ ಬಂಗಾರ ಕೆಳಗಡೆ ಬೀಳ್ತಾ ಇದೆ, ರೇಟ್ ಕಡಿಮೆ ಆಗ್ತಾ ಇದೆ ಅಂತ ತಮ್ಮ ಹತ್ರ ಇದ್ದ ಬಂಗಾರವನ್ನ ಮಾರಾಟ ಮಾಡಲ್ಲ. ಹೊರತಾಗಿ ಅವರು ಮತ್ತಷ್ಟು ಬಂಗಾರವನ್ನ ಖರೀದಿ ಮಾಡಿ ಎವರೇಜಿಂಗ್ ಅನ್ನ ಮಾಡ್ತಾರೆ. ಇದೇ ಕಡಿಮೆ ಬೆಲೆಗೆ ಬಂಗಾರ ಖರೀದಿ ಮಾಡೋ ಸೀಕ್ರೆಟ್ ಟ್ರಿಕ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ನೀವು ಕೂಡ ಕಡಿಮೆ ಬೆಲೆಗೆ ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಟ್ಟಿಗೆ ಬಂಗಾರ ತಗೋಬಾರ್ದು. ನೋಡಿ, ಈಗ ನಿಮ್ದು ಬಜೆಟ್ 1,50,000 ರೂಪಾಯಿ ಇರುತ್ತೆ. 10 ಗ್ರಾಮ್ ಬಂಗಾರ ನೀವು ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತೀರಾ. ಆದ್ರೆ ನಾಳೆನೆ ಹೋಗಿ ನೀವು ತಗೋಬಾರ್ದು. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ 1 ಗ್ರಾಮ್ 2 ಗ್ರಾಮ್ ಈ ತರ ನೀವು 10 ಗ್ರಾಮ್ ತಗೋಬೇಕು ವೀಕ್ಷಕರೇ. ಇವಾಗ ನಿಮಗೆ ಎವರೇಜಿಂಗ್ ಪ್ರೈಸ್ ಸಿಗುತ್ತೆ ಅಂತ ಹೇಳ್ಬಹುದು. ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ಅಂತ ಹೇಳ್ಬಹುದು ವೀಕ್ಷಕರೇ. ಒಂದು ವೇಳೆ ಬೆಲೆ ಏರಿಕೆ ಆದ್ರೆ ಅದನ್ನ ನೀವು ಮಾರಾಟ ಮಾಡಿ ಹಣ ಕೂಡ ಲಾಭ ಮಾಡಬಹುದು. ಒಂದು ವೇಳೆ ನೀವೇನಾದ್ರೂ ಹೂಡಿಕೆ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಬಂಗಾರದ ಬಿಸ್ಕಿಟ್ 24 ಕ್ಯಾರೆಟ್ ಅಂತ ಬರುತ್ತೆ. ಅಂದ್ರೆ ಗೋಲ್ಡ್ ಬಾರ್ಸ್ ಅಂತ ನಾವು ಕರಿತೀವಲ್ಲ, ಅದನ್ನ ನೀವು ತಗೋಬೇಕು. ಅದರಲ್ಲಿ ನಿಮಗೆ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಬರಲ್ಲ ಅಂತಾನೆ ಹೇಳ್ಬೋದು, ತುಂಬಾ ಕಡಿಮೆ ಇರುತ್ತೆ. ಅದೇ ನೀವೇನಾದ್ರೂ ಆಭರಣ ತಗೋತೀರಾ ಅಂದ್ರೆ 22 ಕ್ಯಾರೆಟ್ ಚಿನ್ನ ತಗೊಳ್ಳಿ ವೀಕ್ಷಕರೇ. 22 ಕ್ಯಾರೆಟ್ ಚಿನ್ನದಲ್ಲಿ 91.6% ಬಂಗಾರ ಇರುತ್ತೆ ಅಂತಾನೆ ಹೇಳ್ಬಹುದು. ಮತ್ತೆ ನೀವು ಮುಂದೆ ಮಾರಾಟ ಮಾಡ್ತೀರಾ ಅಂದ್ರೂ ಕೂಡ ಈ ಬಂಗಾರ 22 ಕ್ಯಾರೆಟ್ 916 ಬಂಗಾರ ನಿಮಗೆ ಒಳ್ಳೆ ಲಾಭ ಕೊಡುತ್ತೆ, ಮತ್ತೆ ನಿಮಗೆ ತುಂಬಾ ಮೋಸ ಕೂಡ ಆಗೋದಿಲ್ಲ. ಇದಕ್ಕಂದ್ರೆ 22 ಕ್ಯಾರೆಟ್ ಚಿನ್ನದಲ್ಲಿ 916 BIS ಆಧಾರಿತ ಲೋಗೋ, ಹಾಲ್ ಮಾರ್ಕ್ ಮತ್ತು HUID ಕೋಡ್ ಇರೋ ಬಂಗಾರ ಕೂಡ ನೀವು ತಗೋಬಹುದು. ಇದರಿಂದ ನಿಮಗೆ 1 ರೂಪಾಯಿನೂ ಕೂಡ ಮೋಸ ಆಗೋದಿಲ್ಲ. ಬಂಗಾರ ಖರೀದಿ ಮಾಡುವಾಗ ಜನರು ಎಚ್ಚರ ವಹಿಸಬೇಕು. ತುಂಬಾ ಜನ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಆದ್ರೆ ಅದ್ರ ಮೇಲೆ ತುಂಬಾ ಜನ ಹಾಲ್ ಮಾರ್ಕ್ ಕೊಡಲ್ಲ. ಹೀಗಾಗಿ 18 ಕ್ಯಾರೆಟ್ಗೂ ಕೂಡ ಹಾಲ್ ಮಾರ್ಕ್ ಬರುತ್ತೆ, ಆದ್ರೆ ಅಂಗಡಿನಲ್ಲಿ ಹಾಲ್ ಮಾರ್ಕ್ ಹಾಕಿ ಕೊಡ್ತಾ ಇಲ್ಲ. ಇದೆಲ್ಲರೂ ಕೂಡ ಗೊತ್ತೇ ಇದೆ. ಹೀಗಾಗಿ ವೀಕ್ಷಕರೇ, ಎಲ್ಲಿ ಹಾಲ್ ಮಾರ್ಕ್ ಗ್ಯಾರಂಟಿ ಕೊಡ್ತಾರೆ, HUID ಕೋಡ್ ಇರೋ ಬಂಗಾರದ ಆಭರಣ ಮಾರಾಟ ಮಾಡ್ತಾರೆ, ಮೇಕಿಂಗ್ ಚಾರ್ಜಸ್ ಕಡಿಮೆ ತಗೋತಾರೆ, ಅಲ್ಲಿ ನೀವು ಬಂಗಾರ ತಗೊಂಡ್ರೆ ನಿಮ್ಮ ಹಣ ಸುರಕ್ಷಿತ, ಒಂದು ಹೂಡಿಕೆನೂ ಆಗುತ್ತೆ, ನಿಮಗೆ ಆಭರಣ ಕೂಡ ಸಿಗುತ್ತೆ ವೀಕ್ಷಕರೇ. ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ, ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋತಾರೆ. ಅಲ್ಲಿ ಅವರಿಗೆ ಗೊತ್ತೇ ಇರಲ್ಲ ನಿಮ್ಮ ಹತ್ತಿರ ಇರೋ ಆಭರಣದಲ್ಲಿ, ಬಂಗಾರದ ಆಭರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಬಂಗಾರ ಇದೆ, ಅದರಲ್ಲಿ ಬೇರೆ ಮೆಟಲ್ಸ್ ಅನ್ನ ಮಿಕ್ಸ್ ಮಾಡಿ ಆಭರಣ ಮಾಡಿರ್ತಾರಲ್ಲ,
ಅದರದ್ದು ಪರ್ಸೆಂಟೇಜ್, ಅದರದ್ದು ಭಾಗ ಎಷ್ಟಿದೆ ಅದು ನಿಮಗೆ ಗೊತ್ತಿರಲ್ಲ. ನೋಡಿ, ನಾರ್ಮಲ್ ಆಗಿ 18 ಕ್ಯಾರೆಟ್ ಅಂದ್ರೆ 75% ಬಂಗಾರ ಇರಬೇಕು. ಆದ್ರೆ ಅಂಗಡಿಗಳಲ್ಲಿ ಅದನ್ನ 60%, 65% ಮಾರ್ತಾರೆ. ಹೀಗಾಗಿ ಅಲ್ಲಿ ನಿಮಗೆ 10% ಮೋಸ ಆಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಎಲ್ಲ ಅಂಗಡಿಗಳಲ್ಲಿ ಈ ತರ ಆಗಲ್ಲ, ಎಲ್ಲೋ ಒಂದು ಅಂಗಡಿಯಲ್ಲಿ ಈ ತರ ಆಗ್ತಾ ಇರುತ್ತೆ. ಸ್ವಲ್ಪ ನೀವು ಹುಷಾರಾಗಿ ಎಚ್ಚರದಿಂದ ಬಂಗಾರದಲ್ಲಿ ಹೂಡಿಕೆ ಮಾಡಬೇಕು. ಇದರಿಂದ ನಿಮ್ಮ ಹಣ ಕೂಡ ಸೇಫ್ ಆಗಿರುತ್ತೆ ವೀಕ್ಷಕರೇ. ಇನ್ನು ಕೇಂದ್ರ ಸರ್ಕಾರ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋಬೇಕು, ಮಾರಬೇಕು ಅಂತ ನಿಯಮ ಕೂಡ ಜಾರಿಗೆ ತಂದಿದೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ HUID ಕೋಡ್ ಇರೋ ಬಂಗಾರ ತಗೋಬೇಕು ಅಂತಾನು ಕೂಡ ರೂಲ್ಸ್ ಬರಲಿದೆ ವೀಕ್ಷಕರೇ. HUID ಕೋಡ್ ಅಂದ್ರೆ ಒಂದು 6 ಡಿಜಿಟ್ ನ ಒಂದು ಕೋಡ್ ಇರುತ್ತೆ. ಆ ಒಂದು ಸಂಖ್ಯೆ ನಾವು BIS ಆಪ್ ನಲ್ಲಿ ಹಾಕಿದಾಗ ಆ ಬಂಗಾರ ಯಾರು ರೆಡಿ ಮಾಡಿದ್ದಾರೆ, ಯಾರಿಗೆ ಸೇರಿದ್ದು ಎಲ್ಲಾ ಡೀಟೇಲ್ ಆಗಿ ಮಾಹಿತಿ ಅಪ್ಲಿಕೇಶನ್ ನಲ್ಲಿ ಸಿಗಲಿದೆ ಅಂತ ನೋಡಿ ವೀಕ್ಷಕರೇ. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,16,470 ರೂಪಾಯಿ ಆಗಿದೆ. ಮೊನ್ನೆ ಇದ್ರದ್ದು ಬೆಲೆ 1,18,000 ರೂಪಾಯಿ ಇತ್ತು. ಈಗ ಮತ್ತೆ 1,16,000 ರೂಪಾಯಿ ಆಗಿದೆ. ಆದ್ರೆ ನಾಳೆ ಮತ್ತೆ ಇಳಿಕೆ ಆಗುತ್ತೆ. ಯಾಕಂದ್ರೆ MCX ಅಲ್ಲಿ ಬೆಲೆ 2,000, 3,000 ರೂಪಾಯಿಷ್ಟು ಇಳಿಕೆ ಕಂಡಿರುವಂತದ್ದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ 1,42,350 ರೂಪಾಯಿ ಆಗಿದೆ. ಆದ್ರೆ ಇದ್ರದ್ದು ಬೆಲೆ 1,40,000 ರೂಪಾಯಿ ತನಕ ಮತ್ತೊಮ್ಮೆ ಬರಲಿದೆ. ಯಾಕಂದ್ರೆ ಮತ್ತೆ ಇಳಿಕೆ ಆಗ್ತಾ ಇದೆ. ಇದು 22 ಕ್ಯಾರೆಟ್ 916 ಬೆಲೆ 1,42,350 ರೂಪಾಯಿ ತನಕ ಬಂದಿದೆ. ನೀವೇನಾದ್ರೂ ಹೂಡಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಬಂಗಾರದ 24 ಕ್ಯಾರೆಟ್ ಚಿನ್ನ ತಗೋಬಹುದು. ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಅಂತ ಬರಲ್ಲ. ಯಾಕಂದ್ರೆ ಇದು ಗಟ್ಟಿ ಬಂಗಾರ ಆಗಿರುತ್ತೆ, ನಾರ್ಮಲ್ ಬಂಗಾರ ಆಗಿರುತ್ತೆ. ಇದ್ರದ್ದು ಬೆಲೆ 1,55,290 ರೂಪಾಯಿ ಇದೆ. ಆದ್ರೆ ವೀಕ್ಷಕರೇ, ಇದ್ರದ್ದು ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಯುದ್ಧ ಮುಗದೆ ಹೋದ್ರೆ, ಎಲ್ಲಾ ಕೂಡ ಜಾಗತಿಕ ಅನಿಶ್ಚಿತೆ ಕ್ಲಿಯರ್ ಆದ್ರೆ ಅವಾಗ ಇದ್ರದ್ದು ಬೆಲೆ ಭಾರಿ ಇಳಿಕೆ ಆಗ್ಬಹುದು. ಮತ್ತೆ 10,000, 12,000, 15,000 ರೂಪಾಯಿಷ್ಟು ಇಳಿಕೆ ಕಾಣಬಹುದು ಅಂತ ಇಲ್ಲಿ ತಜ್ಞರು ಹೇಳಿರುವಂತದ್ದು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾವು ಕೂಡ ರಿಪ್ಲೈ ಮಾಡ್ತೇವೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.